ನಡೀರಮ್ಮ, ಅದೆಷ್ಟು ಲೇಟ್ ಮಾಡ್ತಾರೆ. ಕಾವ್ಯ ಅಂತೂ ಹೆವಿ ಲೇಟು. ಗಿಲಿ ಮುಗಿದೋಗಿದೆ. ನನ್ನ ಮಗಳು ಕಲ್ತಿದ್ದು ಎಲ್ಲದನ್ನೂ ಇದು ನಿನಗೆ ಬೇಡ ಸಮೃದ್ಧಿಗೆ ಒಂದು ಚಾನ್ಸ್ ಕೊಡಿ ಅಂದ್ಬಿಟ್ಟು ನಮ್ಮ ಮಗಳಿಗೆ ಏನು ಇಲ್ದಂಗೆ ಮಾಡಕ್ಕೆ ಅವ್ರಿಗೆ ಗಿಲಿ. ಮಕ್ಕ ಎಲ್ಲ ಕಡೆ ಗಲಾಟೆ ಎಬ್ಬಿಸ್ಕೊತಿದ್ದಾಳಲ್ಲಪ್ಪ. ಗೊತ್ತಾಗ್ತಿಲ್ಲ, ತುಂಬಾ ಕನ್ಫ್ಯೂಷನ್ ಇತ್ತು. ಯಾಕಂದ್ರೆ ಅವರಿಗೆ ಆಕ್ಚುಲಿ ಕ್ಲಾರಿಟಿ ಇಲ್ಲ ಯಾವ ರೌಂಡ್ ಆನ್ಸರ್ ಯಾವ ರೌಂಡ್ ಅಂತ ಹೇಳಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಹಾಸನಲ್ಲಿ ಯಶ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಗಿಚ್ಚಗಿಲಿಗಿಲಿದ್ದು ಆಡಿಷನ್ ಇತ್ತು ಮಕ್ಕಳಿಗೆ. ಹಾಗಾಗಿ ನನ್ನ ಮಗಳು ಟಿವಿಲೆಲ್ಲ ನೋಡಿ ನಾನು ಹೋಗ್ಲೇಬೇಕು ಅಂತ ಹೇಳಿಲ್ಲ, ಆಡಿಷನ್ ಅಟೆಂಡ್ ಮಾಡಬೇಕು ಅಂತ. ಹಾಗಾಗಿ ಇವತ್ತು ಕರ್ಕೊಂಡು ಹೊರಟಿದ್ದೀನಿ. ಬನ್ನಿ ನೋಡೋಣ ಯಾವ ಥರ ಮಾಡ್ತಾರೆ ಅಂತ ಹೇಳಿ. ಬರೋದು ಆನೆಕಾಟ ಅಂತ ಹೇಳಿ ಬಿಟ್ಟಿದ್ದು. ಇವತ್ತು ರಂಗನಬೆಟ್ಟು ರೋಡಲ್ಲಿ ಹೋಗ್ತಾ ಇದೀವಿ. ಇನ್ನೇನು ಮುಂದಿನ ತಿಂಗಳು ಜಾತ್ರೆ ಇದೆ, ಒಳಗಡೆ ಜಾತ್ರೆ, ಬೆಟ್ಟದ ಜಾತ್ರೆ. ಬರ ಅಂಥವ್ರು ಬರ್ಬೋದು. ಈ ರೋಡು ಏನೋ ಒಂಥರ ಚಂದ, ಇದೊಂಥರ ಕಾಡು ರೋಡು ಅಂತಲೇ ಹೇಳ್ಬೋದು. ನೋಡಿ ಚಿಕ್ಕ ಚಿಕ್ಕ ರೋಡ್ಗಳಿದೆ, ಗೊತ್ತು ಇನ್ನೂ ಚಿಕ್ಕ ಚಿಕ್ಕ ರೋಡ್ಗಳಿದೆ. ನಾನು ನನ್ನ ಮಗಳು ಮಾತಾಡಿಕೊಂಡು ಆಫ್ ರೋಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮುಂಚೆ ನಾವು ಈ ರೋಡಲ್ಲೇ ತುಂಬ ಓಡಾಡ್ತಾ ಇದ್ದಿದ್ದು, ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀವಿ ಆನೆಕಾಟ ಅಂತ ಹೇಳಿಬಿಟ್ಟು. ನಾನು ಮುಂಚೆ ಚನ್ನಪುರದಲ್ಲಿ ಓದ್ತಾ ಇದ್ನಲ್ವ, ಆವಾಗ ನಮ್ಮ ಡ್ಯಾಡಿ ಯಾವಾಗಲೂ ಶನಿವಾರ ಬಂದು ಕರ್ಕೊಂಡು ಹೋಗೋರು, ಸೋಮವಾರ ಬಂದು ಕಳಿಸೋರು. ಅದು ಇದೇ ರೋಡಲ್ಲಿ ಓಡಾಡ್ತಿದ್ವಲ್ಲ, ಅದನ್ನು ಹೇಳ್ತಾ ಇದ್ದೆ ನನ್ನ ಮಗಳ ಹತ್ರ. ನನಗೆ ಯಾವ ಥರ ಆಗ್ತಾಯಿತ್ತು ಗೊತ್ತಾ ಮಗಳೇ, ಅಜ್ಜಿ ಬಿಟ್ಟು ಹೋಗೋಕ್ಕಾಗ್ತಾ ಇರಲಿಲ್ಲ ನಮ್ಮ ಊರು ಬಿಟ್ಟು. ಬಟ್ ಹೋಗಬೇಕಾಗಿತ್ತು, ಬರಬೇಕಾಗಿತ್ತು. ಶನಿವಾರ ಖುಷಿ ಆಗೋದು, ಸೋಮವಾರ ಅಷ್ಟೇ ಬೇಜಾರಾಗೋದು ಅಂತ ಹೇಳ್ತಾ ಇದ್ದೀನಿ. ನನ್ನ ಮಗಳಿಗೆ ಆ ಥರ ಸ್ಟೋರಿ ಎಲ್ಲ ಕೇಳೋದು ತುಂಬಾ ಇಷ್ಟ. ಚಿಕ್ಕದ್ರಲ್ಲಿ ಹೆಂಗಿದ್ರಿ ಅಮ್ಮ ಹಾಗೆ ಹೀಗೆ ಅಂತ ಹೇಳಿ. ನಾನು ಮೊದಲು ಬರೀ ನನಗೂ ಇಂಥ ಸ್ಟೋರಿ ಕೇಳೋದೇ ಇಷ್ಟ. ನಮ್ಮ ಪಪ್ಪನು ನಮ್ಮ ಶಿವಪ್ಪನು ಜಾಸ್ತಿ ಕೇಳ್ತಾ ಇದ್ದೆ. ನೋಡಿ ನಾವು ಯಾವಾಗಲೂ ಇದೇ ರೋಡಲ್ಲಿ ಓಡಾಡ್ತಿದ್ದೋ, ಬಟ್ ಅಲ್ಲೇನೋ ರೋಡ್ ಕೆಲಸ ನಡೀತಿದೆ ಅನಿಸುತ್ತೆ. ಹಾಗಾಗಿ ಯಾವ ವೆಹಿಕಲ್ ಓಡಾಡ್ತಿಲ್ಲ, ಬರೀ ಬೈಕ್ ಒಂದು ಸೈಡಲ್ಲಿ ಹೋಗೋದು ಬರೋದು ಮಾಡ್ತಾ ಇದೆ. ಹಾಗೆ ಇವತ್ತು ಫೋನಲ್ಲಿ ನೋಡುವಾಗ ಏನು ಈ ಮಂತ್ರ ಹೇಳಿದ್ರು, ಇವತ್ತಿನ ದಿನ ತುಂಬ ಒಳ್ಳೆಯದು ಅಂತ ಹೇಳಿದರು. ಮಾಡೋಣ ಅಂತ ನಿನ್ನೆ ಅಂದ್ಕೊಂಡು ಮಲ್ಕೊಂಡೆ, ಬೆಳಗ್ಗೆ ಇದು ಮರ್ತೇ ಹೋಯ್ತು. ಅದನ್ನೇ ನನ್ನ ಮಗಳ ಹತ್ರ ಹೇಳ್ತಾ ಇದ್ದೆ. ನಾನು ಹೇಳ್ತಿದ್ದಾಗೇ ನನ್ನ ಮಗಳಿಗೆ ಖುಷಿಯಾಗಿ ಅಮ್ಮ ಹಂಗಾದ್ರೆ ಅದನ್ನ ನಾನು ಮಾಡ್ತೀನಿ ಪ್ರಾರ್ಥನೆನ ಅಂತ ಹೇಳ್ಬಿಟ್ಟು ಅದನ್ನ ಹೇಗೆ ಹೇಳ್ಬೇಕು ಅಂತ ಕೇಳ್ಕೊಂಡು ಮಾಡ್ತಾ ಇದ್ದೆ. ಅದಕ್ಕಷ್ಟು ಖುಷಿ. ಹಾಗೆ ನಮ್ಮ ಮನೆಯವ್ರದ್ದು ಬರ್ತಡೇ ಇತ್ತಲ್ಲ, ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಂದಿದ್ದೆ. ನಮ್ಮ ಮನೆಯವರು ಸ್ವಲ್ಪ ಬ್ಯುಸಿ ಇದ್ರು, ಹಾಗಾಗಿ ನಾನು ಅಕ್ಕ ಮಕ್ಕಳು ಬಂದಿದ್ದೆ. ಮತ್ತು ಅದು ಅಲ್ಲದೆ ಇಯರ್ ಎಂಡ್ ಇದೆಯಲ್ವಾ, ಒಳ್ಳೊಳ್ಳೆ ಆಫರ್ಗಳಿದೆ ಎಲ್ಲ ಶಾಪಲ್ಲೂ ಅಷ್ಟೇ. ನಾನು ಅಲ್ಲಿ ವೈಜಿಗೆ ಬಂದಿದ್ದೆ. ಅಲ್ಲೂ ಕೂಡ ಕೆಲವೊಂದು ಬಟ್ಟೆಗಳು ನೋಡಿ 1-2 ಗಂಟೆ ಇದ್ದೆ. ಬಟ್ ನಮ್ಮ ಮನೆಯವ್ರು ಬಂದಮೇಲೆ ವೇರ್ ಮಾಡಿ ನೋಡೋಣ, ಯಾಕಂದರೆ ಆಫರ್ ಇರೋದ್ರಿಂದ ಎಕ್ಸ್ಚೇಂಜ್ ಇರಲ್ಲ. ಅವ್ರು ಬಂದಮೇಲೆ ನೋಡ್ಬಿಟ್ಟು ತೊಗೊಂಡೋಗೋಣ ಅಂತ ಹೇಳಿ ಅಂದ್ಕೊಂಡೆ. ಅವರು ಆಗಲೇ ಇಲ್ಲ, ಅವ್ರ ಕೆಲಸ ಮುಗಿಲೇ ಇಲ್ಲ. ನೆಕ್ಸ್ಟ್ ನಮ್ಮ ಕೆಲಸನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅಡಿಡಾಸಿಗೆ ಬಂದು ಈ ಆಫರ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಇಲ್ಲೊಂದು 3-4 ಟಾಪ್ ತೊಗೊಂಡು ನಾನು ನಮ್ಮ ಅಕ್ಕ ಹಾಗೆ ನಮ್ಮ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸುವರ್ಣ ಗೇಟಿಗೆ ಬಂದಿದ್ದು. ನನ್ನ ಮಗಳನ್ನ ಹಾಸನಕ್ಕೆ ಬಂದಾಗೆಲ್ಲ ಅಪ್ರೂಪ್ ಅಲ್ವಾ ಕರ್ಕೊಂಬರುತ್ತೆ, ಅವಳು ಊರಲ್ಲಿ ಇರ್ತಾಳಲ್ವ, ಬಂದಾಗೆಲ್ಲ ಇಲ್ಲಿಗೆ ಹೋಗ್ಬೇಕು, ಇಲ್ಲಿ ಊಟ ಮಾಡಬೇಕು ಅನ್ನುತ್ತೆ. ಅವಳಿಗೆ ಇಷ್ಟ, ನಮಗೂ ಇಷ್ಟ. ಏನೋ ಹೊಸ್ದಾಗಿ ತಗೊಂಡಿದ್ಲು ಆಲ್ಫಾ ಚಿಕನ್ ಅಂತ ಹೇಳ್ಬಿಟ್ಟು, ಅದು ಕೂಡ ಟ್ರೈ ಮಾಡ್ತು, ಚೆನ್ನಾಗಿತ್ತು. ನಂಗೆ ಅದಕ್ಕಿಂತ ಚಿಕನ್ ಬೀಮ್ಸ್ ಅಂತ ಇತ್ತು, ಅದು ನಮ್ಮ ಮನೆಯವ್ರಿಗೂ ನನ್ನ ಮಗಳಿಗೂ ತುಂಬಾ ಇಷ್ಟ. ಹಾಗೆ ಅದನ್ನು ತಗೊಂಡು ಬಿರಿಯಾನಿನೂ ತಗೊಂಡು, ಹಾಗೆ ನಮ್ಮ ಚುಪ್ಪಿಗೆ ಪಾರ್ಸಲ್ ತೊಗೊಂಡು ತುಂಬಾ ಚೆನ್ನಾಗಿತ್ತು. ಹಾಗೆ ನಮ್ಮ ಫಾಲೋವರ್ಸ್ ಕೂಡ ಬಂದಿದ್ರು ಒಬ್ಬರು, ಅವರೆಷ್ಟು ನೀಟಾಗಿ ಮಾತಾಡ್ಸಿದ್ರು ಗೊತ್ತಾ, ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಹಾಗೆ ತುಂಬ ಜನ ಸಿಗ್ತಾ ಇರ್ತೀರ, ತುಂಬ ಜನ ತುಂಬ ನೀಟಾಗಿ ಖುಷಿಯಾಗಿ ಮಾತಾಡಿಸ್ತೀರ. ವೀಡಿಯೋಸ್ ಎಲ್ಲ ನೋಡ್ತೀನಿ, ನಿಮ್ಮ ಶಾರ್ಟ್ ಮೂವೀಸ್ ಎಲ್ಲ ನೋಡ್ತಾ ಇರ್ತೀವಿ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲ ಹೇಳ್ತಾ ಇರ್ತೀರ, ತುಂಬಾ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು, ಇವತ್ತು ನಮ್ಮ ಮನೆಯವ್ರ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ರೀ. ಥ್ಯಾಂಕ್ ಯು ಮೈ ಡಾರ್ಲಿಂಗ್, ಮೈ ಡಿಯರ್ ಸ್ವೀಟ್ ಹಾರ್ಟ್, ಥ್ಯಾಂಕ್ ಯು ಸೋ ಮಚ್. ಓಕೆ ಈಗ ನಮಗೆ ಮಕ್ಕಳಾಗಿ ಅವೇ ದೊಡ್ಡವ್ರು ಆಗ್ತಾ ಇದ್ದಾರೆ. ಇನ್ನೇನು ನಾವು ಈಗ ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಆಗಿ ಮಾಡ್ಕೊಳ್ಳಲ್ಲ. ರಾತ್ರಿ 12 ಗಂಟೆಗೆ ಎದ್ದು ಏನು ವಿಶ್ ಮಾಡ್ಬೇಕು ಅಂತ ಏನಿಲ್ಲ. ಈಗ ಬೆಳಗ್ಗೆ ಎದ್ದು 8 ಗಂಟೆಲಿ ಒಂದು ವಿಶ್ ಮಾಡಿದ್ದೀನಿ ನಮ್ಮ ಮನೆಯವ್ರಿಗೆ. ನನ್ನ ಮಗಳು ಈ ವಿಶ್ ಮಾಡ್ತು. ಹೇಗಿದ್ರು ಬಂದಿದ್ನಲ್ಲ ಸ್ಯಾರಿ ಕೆಲವೊಂದು ತೋರ್ಸೋಣ ಅಂತ ಹೇಳ್ಬಿಟ್ಟು. ಇದು ನೋಡಿದ್ರೆ ಆ್ಯಕ್ಚುಲಿ ಪಿಂಕ್ ಕಲರ್ ಸೀರೆ ನನಗೆ ಅಂತ ನಾನು ಎತ್ತಿಟ್ಕೊಂಡಿದ್ದೆ. ಇವತ್ತು ಇದು ಬ್ಲೌಸಿಗೆ ಸ್ಟಿಚಿಗೆ ಕೊಡೋಣ ಅಂತ ಹೇಳಿ ತಗೊಂಡು ಹೋಗ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನಾನು 5-6 ಸರಿ ಆರ್ಡರ್ಸಿಗೆ ಎತ್ತಿಟ್ಟು ಹೋಗಿದ್ರೆ ನಮ್ಮ ಅಕ್ಕ ಬಂದು ತೆಗ್ದಿಟ್ಟು ಹೋಗಿದ್ಲು. ಹೆಂಗಿದ್ರೆ ಈಗ ನಾನು ಸ್ಟಿಚಿಗೆ ಕೊಡ್ತೀನಿ, ಓಪನ್ ಮಾಡಿ ನೋಡೇ ಬಿಡೋಣ ಅಂತ. ಸೀರೆ ಇದು ನಾನು ಅದಕ್ಕೆ ಹೋಗಿದ್ದು ನಾನು ಇಟ್ಕೊಂಡು. ನನ್ನ ಹೆಂಡತಿ ನನಗೆ ಸೀರೆಲೇ ಇಷ್ಟ. ರನ್ನಿಂಗ್ ಬ್ಲೌಸ್ ಪಿಂಕ್ ಕಲರ್, ಇದು ಮಾತ್ರ ಸ್ಯಾರಿಗೆ ಬರುತ್ತೆ ಈ ತರ ನೋಡಿ, ಸಿಂಗಲ್ ಬಾರ್ಡರ್. ಇದ್ರಲ್ಲಿ 2 ಕಲರ್ ಇದೆ ಅನ್ಸುತ್ತೆ. ಈ ಕಲರ್ ಒಂದಿದೆ, ಇದು ತುಂಬಾ ಚೆನ್ನಾಗಿದೆ, ಬಾಟಲ್ ಗ್ರೀನ್ ಸಖತ್ತಾಗಿದೆ. ಬಟ್ ನನಗೆ ಅದೇನೋ ಹೆಣ್ಮಕ್ಳಿಗೆ ಪಿಂಕ್ ಇಷ್ಟಪಡ್ತಾರೆ, ಇದೆಲ್ಲ ಹೆಣ್ಮಕ್ಳಿಗೇನೆ, ಆದ್ರೆ ಜಾಸ್ತಿ ಹೆಣ್ಮಕ್ಳು ಪಿಂಕ್ ಇಷ್ಟಪಡ್ತಾರಲ್ಲ, ಹಾಗಾಗಿ ನನ್ನ ಹತ್ರ ಪಿಂಕ್ ಜಾಸ್ತಿ ಇದೆ. ನನ್ನ ಹತ್ರ ಬಾಟಲ್ ಗ್ರೀನೇ ಇಲ್ಲ. ಈಗ ಓಪನ್ ಮಾಡ್ಬಿಟ್ಟೆ, ಅದೇ ಇಟ್ಕೊಳ್ಳ, ಇದೇ ಇಟ್ಕೊಳ್ಳ, ಅದೇನು ಇಟ್ಕೊಳ್ತೀನಿ ಪಿಂಕ್. ಮತ್ತೆ ಇನ್ನೊಂದು ವಿಲೇಜ್ ಲೈಫಿಗೆ ಅಂತಾನೆ ಇದು ನೋಡಿ, ಎಷ್ಟು ಸಖತ್ತಾಗಿದೆ ಗೊತ್ತಾ. ಇದು ಗಾಯತ್ರಿ ಬಾರ್ಡರ್ ಅಂತ ಹೇಳ್ತಾರೆ, ತುಂಬಾನೇ ಚೆನ್ನಾಗಿದೆ. ಇದು ಶೈನಿಂಗ್ ಬರುತ್ತೆ. ಫುಲ್ ಸ್ಯಾರಿ ಈ ತರ ಚೆಕ್ಸ್ ಬಂದಿದೆ. ಓಪನ್ ಮಾಡಿ ತೋರಿಸೇ ಬಿಡ್ತೀನಿ.
ಕಲರಲ್ಲಿ ಓಪನ್ ಮಾಡಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಅಂದ್ರೆ ಎಷ್ಟು ಚೆನ್ನಾಗಿ ಫೋಲ್ಡ್ ಆಗಿದೆ ನೋಡಿ. ಇದು ಇದು ಬ್ಲೌಸ್ ಪೀಸ್ ಬರುತ್ತೆ. ಇದು ಸೀರೆ ಹಿಂಗೆಲ್ಲ ಬಿಚ್ಚಿದ್ರೆ ಮಡ್ಸೋದೇ ಕಷ್ಟ ಅಲ್ಲ, ಈ ಸೀರೆ ಹಿಂಗೆ ಸ್ಕ್ವೀಸ್. ಇದು ಮಡ್ಸೋಕ್ಕೂ ಕಷ್ಟ ಆಗಲ್ಲ, ಎಷ್ಟು ನೀಟಾಗಿ ಫೋಲ್ಡ್ ಆಗುತ್ತೆ ನೋಡಿ. ಬೇಕಾದ್ರೆ ಈಗ ನಿಮ್ಮ ಮುಂದೆ ಇದು ಮಾಡ್ತಾ ಇದ್ದೀನಲ್ಲ, ಇದು ಸೆರಗು. ಇದು ಸೆರಗು ಬರುತ್ತೆ, ಇದು ಬ್ಲೌಸ್ ಪೀಸ್ ಬರುತ್ತೆ. ಈಗ ನೀವೇನು ವಿಡಿಯೋದಲ್ಲಿ ಡಾರ್ಕ್ ಆಗಿ ನೋಡ್ತಾ ಇದ್ದೀರಾ ಅಷ್ಟೇ ಡಾರ್ಕ್ ಇದೆ ಇದು. ಸೊ ಕಲರ್ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿದೆ. ಬ್ಲೂ ಮತ್ತೆ ಗ್ರೀನ್, ಅಲ್ಲ ಪರ್ಪಲ್ ಮತ್ತೆ ಈ ಗ್ರೀನ್, ಇದೇ ಚೆಕ್ಸ್. ಒಟ್ನಲ್ಲಿ ಐರನ್ ಮಾಡ್ದಂಗೆ ಇರುತ್ತೆ ನಾವು ಫೋಲ್ಡ್ ಮಾಡಿಟ್ರೆ. ವೇರ್ ಮಾಡೋಕ್ಕೂ ಕೂಡ ತುಂಬ ಕಂಫರ್ಟಬಲ್ ಅನಿಸುತ್ತೆ ವಿಲೇಜ್ ಲೈಫಿಗೆ. ನೆಕ್ಸ್ಟ್ ಈಗ ಇದು ಅಂತ ಅನ್ಕೊಂಡಿದ್ದೀನಿ. ಇದರಲ್ಲಿ 2 ಕಲರ್ ಇದೆ, 1100 rupees ಆಗುತ್ತೆ. ಬೈ ಮಾಡ್ಬೋದು. ಇದರಲ್ಲಿ ಈ ಕಲರ್ ಒಂದಿದೆ, ಅದರಲ್ಲಿ ನೋಡಿ ಫೋಲ್ಡ್ ಎಷ್ಟು ಚೆನ್ನಾಗೈತೆ. ಅದರಲ್ಲೇ ಸೇಮ್ ಅದೇ ಗ್ರೀನ್ಗೆ ಅದೇ ಡಾರ್ಕ್ ಗ್ರೀನ್ ಬಾರ್ಡರ್ ಬಂದಿದೆ. ಇನ್ನೂ ತರ ಅಂತದ್ದು ತುಂಬಾ ಇದೆ. ಇದು ಸುಮ್ಮನೆ ಸ್ಯಾಂಪಲ್ಗೆ ನಾವು ನೋಡೋಣ ಅಂತ ತರಿಸಿದ್ದು, ಚೆನ್ನಾಗಿದೆ ಆಕ್ಚುಲಿ. ಇದರಲ್ಲೇ ಗೋಲ್ಡ್ ಮತ್ತೆ ಬ್ಲಾಕ್ ತರಿಸಿದ್ದು. ಇನ್ನು ನೆಕ್ಸ್ಟ್ ನಾವು ಬ್ಲೌಸ್ ತಗೋಬರೋ ಪ್ಲಾನ್ ಇದೆ. ಬೇಕು ಅಂತ ಅಂದವರು ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಈಗ ಸದ್ಯಕ್ಕೆ ಬ್ಲಾಕ್ ಮತ್ತೆ ಗೋಲ್ಡ್ ಸಿಗುತ್ತೆ, ವಿತ್ ಕಪ್ಪು ಬರುತ್ತೆ ಇದರಲ್ಲಿ. ಕಪ್ಸ್ ನೋಡಿ ಈ ತರ. ಇದು ಆಕ್ಚುಲಿ ಎಲ್ಲಾ ಸ್ಯಾರಿಗೂ ಮ್ಯಾಚ್ ಆಗುತ್ತಲ್ಲ ಅಂತ ಹೇಳಿ ತರಿಸಿದ್ವಿ. ಇನ್ನೂ ವೆರೈಟಿ ವರ್ಕಿಂದ ಬೇಕಾ ಅಥವಾ ಎಲ್ಲ ಸ್ಟಿಕ್ದು ಬೇಕಾ, ಈ ತರ ತುಂಬಾ ಈಗ ಬರ್ತಾ ಇದೆಯಲ್ಲ ಆ ತರ ಬೇಕು ಅಂದ್ರೂ ಕೂಡ ತರಿಸ್ಕೊಡ್ತೀವಿ. ನೆಕ್ಸ್ಟ್ ದಿನಗಳಲ್ಲಿ ನಾವು ಬ್ಲೌಸ್ ಕೂಡ ತರಿಸ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಇವಾಗ ನನ್ನ ಮಗಳದ್ದು ಆಡಿಷನ್ ಇದೆ, ಅಲ್ಲಿಗೆ ಹೋಗ್ಬೇಕು. ರೆಡಿ ಆದ್ಮೇಲೆ ಅಲ್ಲಿಗೆ ಮುಗಿಸ್ಕೊಂಡ್ ಬಂದ್ಮೇಲೆ ಅಲ್ಲ ಎಲ್ಲಿ ಕೂತ್ಕೊಂಡು ನೋಡಿ ಆಟ ಆಡ್ತಾ ಇರೋದು. ಚಿಕ್ಕ ಪಕ್ಕಕ್ಕೆ ಒಂದು ಚೇರ್ ಹಾಕೊಳ್ಳೋದಲ್ಲೇ ಇಲ್ಲಿ ಅದ್ ಬಿಟ್ಬಿಟ್ಟು ಚೇರ್ ಬಿಟ್ಟು ನನ್ನ ಮಗ ತಲೆ ಮೇಲೆ ಕೂತ್ಕೊಂಡಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಹೊಸ ಫ್ಯಾನ್ಸಿ ಟ್ರೆಂಡಿ ಸ್ಯಾರಿ ಜೊತೆ ಸಿಗ್ತೀನಿ. ಅಲ್ಲಿ ತನಕ ನೀವೆಲ್ಲ ನೋಡ್ತಾ ಇರಿ ಜಾವ್ಯ ಅಲಂಕಾರ. ಥ್ಯಾಂಕ್ ಯು ಸೋ ಮಚ್. ಅದೇ ಅಕ್ಕ ಈಗ ನಾನು ಡ್ರೆಸ್ ಮಾಡೋದ್ರೊಳಗೆ ಇದೊಂದು ವಿಡಿಯೋ ಮಾಡಿ ಮುಗಿಸ್ತೀನಿ ಅಂತ ಮಾಡ್ತಿದ್ದಾಳೆ. ಇದು ಆಕ್ಚುಲಿ ಪಾರ್ಟಿ ವೇರ್ ಸ್ಯಾರಿ, ತುಂಬಾನೇ ಚೆನ್ನಾಗಿದೆ. ಸಾಫ್ಟ್ ಇದೆ, ನೋಡಕ್ ಸ್ವಲ್ಪ ರಫ್ ಆಗಿದೆ. ಒಳಗಡೆ ಇನ್ನ ಕವರ್ ಕವರ್ ಸಮೇತ ತೆಗ್ದಿಲ್ಲ ನಾವು, ಸೊ ಹಾಗಾಗಿ ಏನು ಇದು ಇನ್ಸ್ಟಾಗ್ರಾಮ್ಗೆ ಹಾಕಿರೋದ್ರಿಂದ ಇದು ಇರುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ ಮೊದಲೇ ಹಾಕಿದ್ರೆ ಸೇಲ್ ಆಗಿರುತ್ತೆ. ಅದೇ ನಾವು ಒಳಗಡೆ ಸ್ಲಿಪ್ ವೇರ್ ಮಾಡಿದ್ರೆ ಪೆಟಿಕೋಟ್ ಹಾಕ್ಬಿಟ್ಟು ಹಾಕಿದ್ರೆ ಈ ತರ ತಿಕ್ಕ ಕಾಣಿಸುತ್ತೆ. ನಡಿರಮ್ಮ, ಅದೆಷ್ಟು ಲೇಟ್ ಮಾಡ್ತಾರೆ. ಕಾವ್ಯ ಅಂತೂ ಹೆವಿ ಲೇಟು. ಮತ್ತೆ ಅಷ್ಟು ನಾವು ಇಲ್ಲಾಂದ್ರೆ ಇಷ್ಟೊತ್ತಿಗೆ ಹೋಗಿರೋ ಗಿಚ್ಗಿಲಿ ಮುಗಿದೋಗಿದೆ. ನನ್ನ ಮಗಳಿಗೂ ಬರೋದೇ ಇಲ್ಲ. ಬಂದಿದ ತಕ್ಷಣ ಅಲ್ಲ, ಒಟ್ಟಿಗೆ ಬಿಟ್ರೆ ಒಂದೇ ಮನೇಲಿ ಇದ್ರೆ ಚೆನ್ನಾಗಿರ್ತಾರೆ. ಈ ಕಡೆ ನಾವು ಮಧ್ಯಕ್ಕೆ ಬಂದ್ವು ಅಂದ್ರೆ ಉಲ್ಟಾ ಬಿದ್ದು ಬಿಡ್ತಾರೆ ಇಲ್ಲಿ. ಕೆಲಸ ಕೊಟ್ಟಂತೆ ನಮ್ಮ ಅಕ್ಕ, ನಮ್ಮ ಚಿಕ್ಕ ಪಾಪ ಸಣ್ಣಗೆ ಈ ತರ ಕೊಟ್ಟಿಲ್ಲ. ಎಷ್ಟು ಚೆನ್ನಾಗಿ ತರಕಾರಿ ಆಲ್ರೆಡಿ ಪ್ಯಾಂಟ್ ನನ್ನ ಮಗಳು ಕಲ್ತಿದ್ದು ಎಲ್ಲದನ್ನೂ ಇದು ನಿನಗೆ ಬೇಡ ಸಮೃದ್ಧಿಗೆ ಒಂದು ಚಾನ್ಸ್ ಕೊಡಿ ಅಂದ್ಬಿಟ್ಟು, ಇರ್ಲಿ ಚಾನ್ಸ್ ಇರ್ಲಿ ಅಂದ್ಬಿಟ್ಟು ಅದನ್ನೆಲ್ಲದನ್ನು ಸಮೃದ್ಧಿ ಕೊಡಿಸ್ಬಿಟ್ಟು ಕಾವ್ಯ ನಮ್ಮ ಮಗಳಿಗೆ ಏನು ಇಲ್ದಂಗೆ ಮಾಡಕ್ಕೆ ಅವ್ರಿಗೆ ಇಚ್ಚಿಗಿಲ್ಲ. ಆಕ್ಟಿಂಗ್ ಹೇಳ್ಕೊಟ್ಟಿದ್ದೀನಿ ಸಮ. ಯಾವ್ದು ಮಾಡ್ಬೇಕು ಮಗಳಲ್ಲಿ ಚಂದ್ರಪ್ರಭಾ, ನಮ್ಮನೆ ಚಂದ್ರಪ್ರಭಾ ಅವ್ರದ್ದು. ಇದು ನಮ್ಮನೆ ಚಂದ್ರಪ್ರಭಾ ಅವ್ರದ್ದು. ಮತ್ತೆ ನಿನಗೊಂದು ಡೈಲಾಗ್ ಹೇಳ್ಕೊಟ್ಟಿಲ್ವಾ ಮಗಳ? ಹ್ಯಾಪಿ ಬರ್ತ್ಡೇ ರೀ. ಹ್ಯಾಪಿ ಬರ್ತ್ಡೇ ಚಿಕ್ಕಪ್ಪ. ಹೇಳಲೇ ಇಲ್ವಲ್ಲ ಮತ್ತೆ. ಮಲ್ಲು ಬುದ್ಧಿ ನಿಮ್ಮ ಬುದ್ಧಿನೇ ಮಲ್ಲುಗ್ ಬಂದಿರೋದು. ಫಸ್ಟ್ ವಿಶ್ ಮಾಡಿದ್ ಯಾರು? ಫಸ್ಟ್ ಬಂದ ತಕ್ಷಣ ವಿಶ್ ಮಾಡಿದ್ ಯಾರು ಸತೀಶ್? ಅಲ್ಲ, ಈ ವಿಡಿಯೋಗೆ ಹೇಳಿದ್ರ ಅಂತ ನಾನು. ಆಲ್ ದ ಬೆಸ್ಟ್ ಮಗಳು, ಚಿಕ್ಕವ. ಹೋಗಿ ಚೆನ್ನಾಗಿ ಮಾಡಿ. ಇಬ್ರೇ ಅನ್ಕೊಂಡ್ಬಿಟ್ರ? 2-4 ಮೆಂಬರ್ಸ್ ಇರ್ತಾರೆ ಅಂತ. 2-4 ಮೆಂಬರ್ಸ್. ಗಿಚ್ಚಾಗಿಲಿಗಿಲಿ ಜೂನಿಯರ್ಸ್ ಆಡಿಷನ್ಸ್ ಇದೆ, ಸೊ ಅಲ್ಲೇ ಬಂದಿದ್ವಿ ನಮ್ಮ ಹಾಸನಲ್ಲಿ. ನೀವೇನ್ ಮಾಡಕ್ ಬಂದಿದ್ದೀರಾ ಇಲ್ಲಿಗೆ? ಇದು ಕೂಡ ತುಂಬ ಮುದ್ದಾಗಿ ಬಂದು ಇಷ್ಟೇ ಆ್ಯಕ್ಟಿವ್ ಆಗಿ ಅವ್ರು ಹೇಳ್ಕೊಟ್ಟಿದ್ದನ್ನು ಹೇಳ್ತಾ ಇದೆ ಗೊತ್ತಾ. ಅವ್ರ ಅಮ್ಮನ ಜೊತೆ ಬಂದಿತ್ತ. ಅವ್ರ ಅಮ್ಮ ಕೂಡ ವೀಡಿಯೋಸ್ ನೋಡ್ತಾ ಇರ್ತಾರೆ ಅಂತ ನಮ್ದು ಹೇಳಿದ್ರು. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಾವು ನಮ್ಮ ಹಾಸನಲ್ಲಿರೋ ಯಶ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಅಲ್ಲಿಗೆ ಬಂದಿದ್ವಿ. ಇದು ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಚೆನ್ನಾಗಿದೆ ಸ್ಕೂಲ್ ಹೊರಗಡೆಯಿಂದ ನೋಡಲಿಕ್ಕೆ. ಅಲ್ಲಿಗೆ ಬಂದಿದ್ದು ಎಲ್ಲ ಮಕ್ಕಳು ಎಷ್ಟು ಖುಷಿಯಾಗಿ ಬಂದಿದೆ ಗೊತ್ತಾ. ಅವೇ ಸ್ವಇಚ್ಛೆಯಿಂದ ಬಂದಿದ್ದು ಅನಿಸುತ್ತೆ. ಈಗ ಪೇರೆಂಟ್ಸಿಗೆಲ್ಲ ಇಷ್ಟ ಇರುತ್ತಲ್ವ, ಸೊ ಮಕ್ಕಳು ನಾವು ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕಿಂತ ಹೆಚ್ಚಾಗಿ ಮಕ್ಕಳೇ ಬಂದಿದ್ರು. ನಮ್ಮನೆ ಮಕ್ಕಳು ಅಷ್ಟೇ, ನಾವೇನು ಕರ್ಕೊಂಬರ್ಬೇಕು ಸೇರಿಸ್ಬೇಕು ಅಂತ ಏನಿರಲಿಲ್ಲ. ಮಕ್ಕಳು ಟಿ ವಿಲಿ ನೋಡಿ ಅಲ್ಲಿಗೆ ಹೋಗಲೇಬೇಕು ಅಂತ ಹೇಳಿ ಎಲ್ಲರೂ ಮಾತಾಡಿಕೊಂಡು ಮಕ್ಕಳು ಬಂದಿದ್ದು. ಅಲ್ಲಿ ಬಂದಿದ್ದ ಮಕ್ಕಳು ಅಷ್ಟೇ ಆ್ಯಕ್ಟಿವ್ ಆಗಿ ಖುಷಿಯಾಗಿ ಓಡಾಡ್ಕೊಂಡು ರೆಡಿಯಾಗಿದ್ದು. ನೋಡೋಕ್ಕೆ ಖುಷಿ ಆಗ್ತಾ ಇತ್ತು. ಹಾಗೆ ಏನೇನೋ ಫಾರ್ಮ್ ಎಲ್ಲ ಕೊಡ್ತಾರಲ್ಲ, ನಾವು ಕೂಡ ಆಧಾರ್ ಕಾರ್ಡು ಮತ್ತು ಫೋಟೋ ಎಲ್ಲ ಕೇಳಿದರೆ ಅದನ್ನು ಕೂಡ ಫಾರ್ಮ್ ಎಲ್ಲ ಫಿಲ್ ಮಾಡಿ ಕೊಟ್ಟು ಮತ್ತು ಅವರೊಂದು ಇದು ಕೊಡ್ತಾರೆ ನಂಬರು, ಅದನ್ನು ಅಂಟಿಸ್ತಾ ಇದ್ದೀವಿ ಮಕ್ಕಳಿಗೆ.
ಅವ್ರು ರೆಡಿ ಆಗಿದ್ದಾರೋ ಇಲ್ವೋ ಮಾತ್ರ ಗೊತ್ತಿಲ್ಲ. ಇವು ಮಾತ್ರ ರೆಡಿ ಆಗ್ತದೆ. ಹಾಗೆ ಇವರು ಅಷ್ಟೇ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರಂತೆ. ನಮ್ಮ ಭುವನ್ ಅವರಮ್ಮ ರಾಣಿ ಇಲ್ವಾ, ಅವ್ರು ಹೋದಾಗೆಲ್ಲ ನಮ್ಮ ಬಗ್ಗೆ ಕೇಳ್ತಾ ಇರ್ತಾರಂತೆ. ಸೊ ಅವ್ರ ಮನೆಗೆ ಗೃಹ ಪ್ರವೇಶ ಆಯಿತು, ಅದಕ್ಕೂ ಕೂಡ ಬರೋಕ್ಕೆ ಹೇಳಬೇಕು ಅಂತ ಹೇಳಿದರು ನಮ್ಮ ಮನೆ ಅವರಿಗೆ. ಅವಾಗ ನಾನು ಬೆಂಗಳೂರಲ್ಲಿದ್ದೆ, ಹೋಗೋಕ್ಕಾಗಲಿಲ್ಲ. ತುಂಬಾ ಖುಷಿ ಆಯಿತು ಸಿಕ್ಕಿದ್ದು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದು ಕೂಡ ಪುಟ್ಟ ಹುಡುಗಿ. ಈಗ ಅವ್ರ ಡ್ಯಾಡಿ ಹೇಳ್ತಾ ಇದ್ರು, ಒಂದು ಜನರಲ್ ನಾಲೆಡ್ಜ್ ಕ್ವಶನ್ಸ್ ಇರುತ್ತೆ, 3-3.5 ಸಾವಿರಕ್ಕೆ ಆನ್ಸರ್ ಮಾಡಿ, ಇದು ಕೂಡ ಟಿ ವಿಲಿ ಬಂದಿತ್ತು ಅಂತ ಹೇಳ್ತಾ ಇದ್ರು. ತುಂಬಾ ಖುಷಿ ಆಯಿತು. ಆಲ್ ದ ಬೆಸ್ಟ್ ಪುಟ್ಟಮ್ಮ. ಕ್ಯೂ ಅಲ್ಲಿ ನಿಂತಿದ್ದಾರೆ ಎಲ್ಲ ರೆಡಿಯಾಗಿ. ಒಂದು 20 ನಿಮಿಷ ಆಗಿತ್ತು. ಅಷ್ಟರಲ್ಲಿ ಮಕ್ಳಿಗೆ ಸುಸ್ತಾಗಿ ಹೋಗಿತ್ತು. ಸ್ನ್ಯಾಕ್ಸ್ ಯಾರ ಹತ್ರನಾದರೂ ಕೇಳಿಕೊಡ್ಸಮ್ಮ ಅಂತ ನಮ್ಮ ಚಿಕ್ಕವ ಆಟ ಬಿದ್ದುಬಿಟ್ಟಿದ್ಲು. ಪಾಪ ಅಲ್ಲಿದ್ದವರು ನಮ್ಮರು ಸ್ನ್ಯಾಕ್ಸ್ ತಗೊಬಂದಿದ್ದರು, ಕೊಟ್ಟರು ಚಕ್ಲಿನ. ಅದನ್ನು ತಿನ್ಕೊಂಡು ರೆಡಿಯಾಗಿದ್ದು. ನನ್ನ ಮಗಳಿಗೆ ನಗು. ಈಗ ನೆಕ್ಸ್ಟ್ ನನ್ನ ಮಗಳು ಹೋಗಬೇಕು, ವೆಯ್ಟ್ ಮಾಡ್ತಾಯಿದ್ದೆ. ಅದಕ್ಕಿಂತ ಮುಂಚೆ ಇನ್ನೊಂದು ಹುಡುಗ ನಿಂತಿದೆ ಅಲ್ವಾ, ಅದು ಕೂಡ ಡ್ರಾಮಾ ಜೂನಿಯರ್ಸ್ 1-2 ಸರಿ ಆಡಿಷನ್ ಅಟೆಂಡ್ ಮಾಡಿದೆ ಅಂತ ಹೇಳ್ತಿತ್ತು. ತುಂಬ ಆ್ಯಕ್ಟಿವ್ ಆಗಿದೆ. ತುಂಬಾ ಖುಷಿ ಆಯಿತು ಅದ್ರ ಮಾತೆಲ್ಲ ಕೇಳಿ. ಆ್ಯಕ್ಚುಲಿ ಮುಂಚೆ ಎಲ್ಲ ಪೇರೆಂಟ್ಸ್ ಕರ್ಕೊಂಬರೋರು, ನಮ್ಮ ಮಕ್ಕಳು ಅದರಲ್ಲಿ ಸೇರ್ಕೊಳ್ಳಿ, ಇದರಲ್ಲಿ ಸೇರ್ಕೊಳ್ಳಿ, ಬೆಳೀಲಿ, ಎಲ್ಲದಕ್ಕೂ ಸೇರಿಸ್ಬೇಕು ಅಂತ ಖುಷಿ ಪಡೋರು. ಬಟ್ ಇವಾಗ ಏನಂದರೆ ಮಕ್ಕಳೇ ಇಷ್ಟಪಡ್ತಾರೆ, ನಾವು ಅಲ್ಲಿ ಬರಬೇಕು, ಇಲ್ಲಿ ಬರಬೇಕು, ಆ ಥರ ಆ್ಯಕ್ಟಿವ್ ಆಗಿರಬೇಕು, ಮಾತಾಡಬೇಕು ಅಂತ ಹೇಳ್ಬಿಟ್ಟು. ಹೇಗಿತ್ತು ಮಗಳು? ಅಟೆಂಡ್ ಮಾಡ್ದ? ಖುಷಿ ಭಯ ಆಯ್ತು ರಜಾ? ಡೈಲಾಗ್ನ ನಾ ಹೇಳಿದ್ನಲ್ಲ, ಆ ಡೈಲಾಗ್ನ ಮೇಲೋಗಿ ಹೇಳ್ಬೇಕಂತ. ಯಾವ ಹಾಗೆ ನಮ್ಮ HCN ನ್ಯೂಸ್ ಚಾನಲ್ ನಮ್ಮ ಮದನ್ ಒಬ್ಬರು ಅವರು ಕೂಡ ಬಂದಿದ್ದರು. ಅವ್ರು ಯಾವಾಗ ಸಿಕ್ಕಿದ್ರು ಅಷ್ಟೇ ಎಷ್ಟು ನಗ್ಮಗ್ತಿಂದ, ಎಷ್ಟು ಖುಷಿಯಿಂದ ಪ್ರೀತಿಯಿಂದ ಮಾತಾಡ್ತಾರೆ ಗೊತ್ತಾ. ತುಂಬಾ ಖುಷಿ ಆಯಿತು. ಅವರು ಕೂಡ ಸೀರಿಯಲ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಹಾಗೆ ಈಗ ಹೊಸದಾಗಿ ಫಿಲ್ಮ್ ಕೂಡ ಮಾಡ್ತಾ ಇದ್ದಾರಂತೆ. ತುಂಬಾ ಖುಷಿ ಆಯಿತು. ಆಲ್ ದ ಬೆಸ್ಟ್. ಹಾಗೆ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲದಾಗೆ ಒಂದು ಕ್ಯಾರೆಕ್ಟರ್ ಆಗಿಬಿಟ್ಟಿದ್ದಾರಂತೆ. ಅದನ್ನು ಕೂಡ ಹೇಳ್ತಿದ್ರು, ಮಾತಾಡಬೇಕು ಅಣ್ಣನ ಕೈಲಿ ಅಂತ ಹೇಳಿಬಿಟ್ಟು. ಮಗಳು ಆಯ್ತಾ ಬಾ? ನನ್ನ ಮಗಳು ನೋಡಿ ಆಡಿಷನ್ ಎಲ್ಲ ಮುಗಿಸ್ಕೊಂಡು ಬಂತು. ಎಷ್ಟು ರೌಂಡ್ ಆಯ್ತು ಮಗಳು? ನಾವು 3 ರೌಂಡ್ ಮುಗಿಸ್ಕೊ ಬಂದಿದ್ದೀವಿ. ನಾವು ಅಕಸ್ಮಾತ್ ನಮಗೆ ಕಾಲ್ ಬಂತು, ನಾವು ಫುಲ್ ಸೆಲೆಕ್ಟ್ ಆಗಿದ್ದೀವಿ ಅಂತ. ಅಕ್ಕ ಹೇಗೆ ಅನ್ನಿಸ್ತು ನಿನಗೆ ಆಡಿಷನ್? ಫಸ್ಟ್ ಆಡಿಷನ್ ನಮಗೆ ಇದು ಫಸ್ಟ್ ಆಡಿಷನ್ ಆಗಿತ್ತು. ಬಟ್ ಫಸ್ಟ್ ಆಡಿಷನ್ ಎಲ್ಲ ಏನು ಅಂತಂದರೆ ತುಂಬ ಕನ್ಫ್ಯೂಷನ್ ಇತ್ತು. ಯಾಕಂದರೆ ಅವರಿಗೆ ಆ್ಯಕ್ಚುಲಿ ಕ್ಲಾರಿಟಿ ಇಲ್ಲ ಯಾವ ರೌಂಡ್ ಆದಮೇಲೆ ಯಾವ ರೌಂಡು ಅಂತ ಹೇಳಿ. ಸೊ ಹಾಗಾಗಿ ಇವಾಗ ನಮಗೂ ಕನ್ಫ್ಯೂಷನ್ ಆಯ್ತು. ಯಾಕಂದರೆ ಎಷ್ಟೋ ಜನಕ್ಕೆ ಏನು ಆಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಮಕ್ಕ ಎಲ್ಲ ಕಡೆ ಗಲಾಟೆ ಎಬ್ಬಿಸ್ಕೊತಿದ್ದಾಳಲ್ಲಪ್ಪ. ಇವಳನ್ನ ಎಳ್ಕೊಬಂದು ಕೂರ್ಸೋದೇ ಆಗಿದೆ ನನಗೆ. ನೋಡಿ, ನಿಮಗೆ ಕ್ಲಾರಿಟಿ ಇಲ್ಲ. ನಮ್ಮನ್ನು ಇಲ್ಲಿಂದ ಹೋದ ನೆಕ್ಸ್ಟ್ ಅಲ್ಲಿಂದ ಇಫ್ ರಿಜೆಕ್ಟೋ ಸೆಲೆಕ್ಟೋ ಅದು ಹೆಂಗೆ ಹೇಳ್ತೀರ ನೀವು? ಅದು ಫೋನ್ ಹೌದಲ್ವಾ? ಬಟ್ ಅಲ್ಲಿಂದ ಇನ್ನೊಂದು ಯಾಕೆ ನಮ್ಮ ಅಕ್ಕಂಗೂ ಅವ್ರಿಗೂ ಒಂದು ಅರ್ಧ ಮುಕ್ಕಾಲು ಗಂಟೆ 1 ಗಂಟೆನೇ ಮಾತುಕತೆ ಎಲ್ಲ ಆಯಿತು. ಪಾಪ ಕೊನೆಗೆ ಡೈರೆಕ್ಟ್ರು ಕೂಡ ಬಂದು ಹೇಳಿದರು ನೀಟಾಗಿ. ನಮಗೂ ಕೂಡ ಅರ್ಥ ಆಗುತ್ತೆ, ಯಾಕಂದರೆ ಅವ್ರವ್ರ ಜಾಗದಲ್ಲಿ ಅವ್ರವ್ರ ಕೆಲಸ ಸರಿ ಅಂತಲೇ ಅನಿಸೋದು. ನಾವು ಅವ್ರನ್ನ ಮೆಚ್ಚೋಕ್ಕಾಗಲ್ಲ, ಅವ್ರು ನಮ್ಮ ಮೆಚ್ಚೋಕ್ಕಾಗಲ್ಲ. ನಮಗೆ ನಮ್ಮದು ಸರಿ ಅಂತ ಅನಿಸುತ್ತೆ. ಎಲ್ಲ ಜಾಗದಲ್ಲಿ ನಿಂತು ಯೋಚನೆ ಮಾಡಬೇಕಲ್ಲ. ಹಾಗಾಗಿ ಇವರು ಕೂಡ ನಮ್ಮ ಫಾಲೋವರ್ಸು. ತುಂಬಾ ಖುಷಿ ಆಯಿತು. ತುಂಬ ಖುಷಿಯಿಂದ ಒಂದು 10-15 ನಿಮಿಷ ಮಾತಾಡಿದ್ರು. ತುಂಬಾ ಖುಷಿ ಆಗ್ತದೆ ಅಂತ ಹೇಳಿದರು. ನಮಗೂ ತುಂಬ ಖುಷಿ ಆಯಿತು. ಅವರು ಕೂಡ ನಮ್ಮ ಹಾಸನವರೇ. ಹಾಗೆ ಮ್ಯಾಮ್, ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ನನ್ನ ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲಾಗಿ ಮೆಸೇಜ್ ಮಾಡಿ, ನಾನು ನಿಮ್ಮ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಡಾಮಿನೋಸ್ಗೆ ಬಂದಿದ್ವಿ. ಪಿಜ್ಜಾ ಬರುತ್ತೆ, ವೆಯ್ಟ್ ಮಾಡ್ತಾ ಇದ್ದಾನೆ ಇವರಿಬ್ರು. ಆಲ್ರೆಡಿ ಪಿಜ್ಜಾ ಅಂದಿದ ತಕ್ಷಣ ಇವನು ಸ್ಕೂಲು ಬಿಟ್ಟು ಬಂದಾಯಿತು. ಹಾಂ, ಮತ್ತು ಇದು ಈ ಥರ ಡ್ರೆಸ್ ನಾನು ಹಾಕ್ದಾಗಲೂ ಕೇಳಿದ್ದು ಎಲ್ಲಿ ತೊಗೊಂಡ್ರಿ ಲಿಂಕ್ ಕೊಡಿ ಅಂತ ಹೇಳ್ಬಿಟ್ಟು. ಇದು ನಾವು ಸುಧನ್ಯ ಫ್ಯಾಷನಲ್ಲಿ ತೊಗೊಂಡಿದ್ದು. ಇದು ಆ್ಯಕ್ಚುಲಿ ನಂದು. ಅವತ್ತು ನಾನು ಹಾಕಿದ್ನಲ್ಲ ಹಬ್ಬದ ದಿನ, ಅದು ನಮ್ಮ ಅಕ್ಕಂದು. ಅಂದರೆ ಜಸ್ಟ್ ಎಕ್ಸ್ಚೇಂಜ್ ಆಗಿರೋದಷ್ಟೇ. ನಿಂದನ್ನ ನಾನು ಹಾಕೊಂಡಿಲ್ಲ, ಡ್ರೆಸ್ ಎಕ್ಸ್ಚೇಂಜ್ ಆಗಿದೆ. ಇದು ಸ್ವಲ್ಪ ನಾನು ಸಣ್ಣ ಇರೋದ್ರಿಂದ ಅವಳು ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಯಾಕ ನಮ್ಮ ಚುಪ್ಪಿ, ನಿಮ್ಮ ಅಮ್ಮ ನೀನು ಹಗ್ ಮಾಡಿದ್ದು ಹಿಂಗೆ ಯಾವಾಗ ತೆಪ್ಕೊಂಡಿದ್ದು ಚುಪ್ಪಿ ನೀನು? ನನಗೆ ಇದನ್ನ ತಿರ್ಗಾ ಅನಿಸ್ತಾ ಇದೆ. ಎಲ್ಲ ಏನು ಹಾಕಿದ್ದೆ ತೋರ್ಸಕ್ಕ? ನಮ್ಮ ಅಕ್ಕ ಒಂದು ಸ್ಟೇಟಸ್ ಹಾಕಿದಳಂತೆ, ಅವಳಿಗೆ ಡೋರು. ಹಾಂ, ಚಿಕ್ಕ ನಿನ್ಪಡಿ ನೀನು ಹೋಗಿ ಎಲ್ಲ ಚಿಕ್ಕವೇನು ತಗೊಂಡು. ನಮ್ಮ ಚಿಕ್ಕ ಪಿಜ್ಜಾ ಒಂದು ತಿನ್ನಲ್ಲ ಅಷ್ಟೇ. ಕೂತ್ಕೊ ಮಗಳ, ಇಲ್ಲೇ ಕೊಡ್ತೀನಿ. ನಿಂಗೆ ಯಾವ್ದು ಬೇಕು ತಗೊಳ್ಳುವಂತೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.